ಆ ಸಿದ್ದರಾಮಯ್ಯ ಅವ್ರು ಹೆಂಗೆ ಹೇಳ್ತಾರ ಅವ್ರು ಕೊಟ್ಟಾಗ ಕರಿ ಅಣ್ಣ. ಅದ ಸೀನ್ ಹಂಗಾಗಿಲ್ಲ ಅಣ್ಣ. ನಾವು ಹೇಳತ್ತೀವಿ ಈಗ ಲಂಚ ಇಸ್ಕೊಂಡಿಲ್ಲ ಅಂತೇಳಿ. ಆದ್ರೆ ಎಷ್ಟು ಸತ್ಯ ಎಷ್ಟು ಕರಿ ಅವನಿಗೆ ಗೊತ್ತಣ್ಣ. ಯುವಕರು ಶಕ್ತಿ ಯುಕ್ತಿ ಕೂಡಿದ್ರೆ ಯುವಕರು ಎಷ್ಟು ಕಲ್ತರು ಏನು ಒಂದು ಜಾಬ್ ಅಂತ್ರಿ ಕನ್ಫರ್ಮ್ ಮಾಡ್ತಿಲ್ಲ ಅವ್ರು ಗೌರ್ಮೆಂಟ್ ಅವರು. ಆದ್ರೆ ನಮ್ದು ಕಷ್ಟಪಟ್ಟಿರ್ತೇವಲ್ಲ, ಈಗ ನಮ್ದು ನಾವು ಸ್ವಾರ್ಥಿ ನೋಡ್ಕೋಬೇಕಲ್ಲ. ಎಲ್ಲರೂ ಒಂದು ಗೌರ್ಮೆಂಟ್ ಜಾಬ್ ಪಡಿಬೇಕಂತೇಳಿ ಕಲಿತಾರೆ. ಎಲ್ಲರೂ ಒಂದು ಏನಾರ ಒಂದು ಸಾಧನೆ ಮಾಡ್ಬೇಕಂತ ಕಲಿತಾರೆ. ರೊಕ್ಕ ಹಾಕಿರ್ತಾರ, ರೊಕ್ಕ ಖರ್ಚಾಗೋದು ಆಕೈತ್ರಿ. ಓದಿನೂ ಕಷ್ಟಪಟ್ಟರು ಏನು ಉಪಯೋಗ ಇಲ್ಲಲ್ರಿ ನಮ್ಮ ವರ್ಗದ ಮೇಲೆ ರಾಜಕೀಯ ಮಾಡೋದು ಒಂದು ಮಟ್ಟಿಗೆ ಓಕೆ ಸರ್. ಈಗ ಅದನ್ನ ವಿದ್ಯಾರ್ಥಿಗಳಿಗೆ ಪೆಟ್ಟು ಬೀಳಕ್ಕೆ ಇವ್ರು ಬಿಡಬಾರ್ದು. ಬೇರೆ ದೇಶದಾಗ ಏನೈತಿ, ಸುಮಾರು ಕಾಸ್ಟ್ ಗೀಸ್ಟ್ ನೋಡಂಗಿಲ್ಲ, ರಿಸಲ್ಟ್ ನೋಡ್ತಾರೆ. ನಿಮ್ಗೆ ರಿಸಲ್ಟ್ ಚಲೋ ಆಗಿತ್ತು, ದೊಡ್ಡ ದೊಡ್ಡ ನೌಕರಿ ಸಿಗ್ತಾವೆ. ನಮಸ್ಕಾರ ವೀಕ್ಷಕರೇ, ಕನ್ನಡ ಜನಶ್ರೀ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ್ ಕುಂದೂರು. ವೀಕ್ಷಕರೇ, ಸರ್ಕಾರ ಯಾಕೆ ಗೌರ್ಮೆಂಟ್ ಜಾಬ್ ಕೊಡ್ತಾ ಇಲ್ಲ? ಬನ್ನಿ ಹಾಗಾದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಯುವ ಜನತೆ ಏನು ಅಭಿಪ್ರಾಯ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡ್ಬರೋಣ. ನಿಮ್ಮ ಹೆಸರು ಹೇಳ್ರಿ? ಮುತ್ತು ಅಂತ ನಮ್ಮ ಹೆಸರು. ಓಕೆ, ಈಗ ಧಾರವಾಡದಾಗ ಪ್ರತಿಭಟನೆ ಆಗುತ್ತಿದ್ರು, ವಿದ್ಯಾರ್ಥಿಗಳು ಪಾಸ್ ಆದ್ರೂ ಜಾಬ್ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನು ಎಷ್ಟು ಕಲ್ತರು ಏನು ಒಂದು ಜಾಬ್ ಅಂತ್ರಿ ಕನ್ಫರ್ಮ್ ಮಾಡ್ತಿಲ್ಲ ಅವ್ರು ಗೌರ್ಮೆಂಟ್ ಅವರು. ಹೀಗಾಗಿ ಅವರು ಬರೀ ಕುರ್ಚಿಗಾಗಿ ಬದಾಡ್ತಿದ್ದಾರೆ. ಜಾಬ್ ಕಲ್ತವ್ರಿಗೆ ಒಂದು ಗೌರವ, ಒಂದು ಕೆಲಸ ಏನು ಕೊಡ್ತಾ ಇಲ್ಲ. ಬೇರೆ ಊರಿಂದ ಬಂದ್ರಿ, ಬೇರೆಯಿಂದ ಮನೆಯಿಂದ ಕಳಿಸಿರ್ತಾರೆ ಬೇರೆ ಊರಿಗೆ ಓದ್ಬೇಕಂತ ಹೇಳಿ. ಓದಿನೂ ಉಪಯೋಗ ಇಲ್ಲ. ರಾತ್ರಿ ತನಕ ಓದ್ತೀವಿ, ಹಗಲು ಏನು ಮಾಡೋಕ್ಕೂ ಬರೋಂಗಿಲ್ಲ. ಮತ್ತು ಏನು ಮಾಡ್ಬೇಕ್ರಿ? ಅದ್ರ ಸಂಬಂಧ ರೊಕ್ಕ ಹಾಕಿರ್ತಾರ, ರೊಕ್ಕ ಖರ್ಚಾಗೋದು ಆಕೈತ್ರಿ. ಓದಿನೂ ಕಷ್ಟಪಟ್ಟರು ಏನು ಉಪಯೋಗ ಇಲ್ಲಲ್ರಿ ನಮ್ಮ. ಈಗ CM ಸಿದ್ದರಾಮಯ್ಯ ಅವರು ಆದ್ಬಿಟ್ಲೆ ಗ್ಯಾರಂಟಿ ಕೊಡ್ತಾರೆ. ಈಗ ಜಾಬ್ ಇಲ್ದವರಿಗೂ ನಾವು ಫಂಡ್ ಕೊಡ್ತೇವೆ ಅಂತಂದಾರ. ಸೊ ಅದು ಕೊಡಾಗುತ್ತಾರ. ಅದು ಎಷ್ಟು ಕರೆ ಎಷ್ಟು ಸುಳ್ಳು ನಮಗೇನು ಗೊತ್ತ್ರಿ, ಬಂದಾಗ ಗೊತ್ತದ. ಅವ್ರು ಎಷ್ಟು ಸುಳ್ಳ ಎಷ್ಟು ಸರಿ ನಮಗೇನು ಅದೊಂದು ಗೊತ್ತಿಲ್ಲ. ನಿಮ್ಮ ಪ್ರಕಾರ ಹಂಗಂದ್ರೆ ಜಾಬ್ ಎಲ್ರಿಗೂ ಸಿಗುತ್ತಾ ಸರ್ಕಾರದಿಂದ? ಆ ಸಿದ್ದರಾಮಯ್ಯ ಅವ್ರು ಹೆಂಗೆ ಹೇಳ್ತಾರ ಅವ್ರು ಕೊಟ್ಟಾಗ ಕರಿ ಅಣ್ಣ. ನಾವು ಸಿಗ್ತೈತಂದ್ರೆ ನಾವು ಓದಿದೇ ಇರ್ತೀವಿ. ಸಿಗ್ಬೇಕಂದ್ರೆ ಏನು ಮಾಡ್ಬೇಕು ಅದನ್ನ ಮಾಡ್ತಿರ್ತೇವೆ ಅಣ್ಣ. ಅವ್ರು ಕೊಟ್ರೆ ಚಲೋ, ಕೊಡಲಿಲ್ಲ ಅಂದ್ರೆ ಏನು ಮಾಡಕ್ಕೆ ಬರೋದು? ಅದಕ್ಕೂ ಫಂಡ್ ಬೇಕಲ್ಲ ಅಣ್ಣ. ಮತ್ತು ಲಂಚ್ ಬೇಕಾ, ರೊಕ್ಕ ಹಾಕ್ಬೇಕಣ್ಣ. ಅದಕ್ಕೆ ರೊಕ್ಕ ಹಾಕಿದಾಗ ಬರ್ತೈತಿ. ಆ ರೊಕ್ಕ ಇದ್ದವ್ರು ಬರೀ ರೊಕ್ಕ ಹಾಕ್ತಾರ, ಅವ್ರು ಒಳಗೆ ಸೇರಿಸ್ಕೊಂಡ್ಬಿಡ್ತಾರಣ್ಣ. ಓದಲಿಲ್ಲ ಅಂದ್ರು ನಾವು ರೊಕ್ಕ ಇಲ್ಲಾರ್ದವ್ರು ಏನು ಮಾಡ್ಬೇಕಣ್ಣ? ಮತ್ತೇನು ಮಾಡಕ್ಕೆ ಬರೋಂಗಿಲ್ಲ. ಅದ ಸೀನ್ ಹಂಗಾಗಿಲ್ಲ ಅಣ್ಣ. ನಾವು ಹೇಳತ್ತೀವಿ ಈಗ ಲಂಚ ಇಸ್ಕೊಂಡಿಲ್ಲ ಅಂತೇಳಿ. ಆದ್ರೆ ಎಷ್ಟು ಸತ್ಯ ಎಷ್ಟು ಕರಿ ಅವನಿಗೆ ಗೊತ್ತಣ್ಣ. ಈಗ ನಾವು ಮಾತಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ರೈಲ್ವೆ ಎಕ್ಸಾಮಿಗೆ 300 ಜನ ಬಿಟ್ಟರು ನಾವು ಅಪ್ಲಿಕೇಶನ್ ಕಟ್ಟೋದು 4 ಲಕ್ಷ ಅಥವಾ 1 ಲಕ್ಷ ತನಕ ಕಟ್ತಾರೆ. ಸೊ ಮೊನ್ನೆ ಯಾವುದೋ ಒಂದು ಎಕ್ಸಾಮ್ ಬಂದಿತ್ತು, ಯಾವುದೋ ಪೋಸ್ಟ್ ಆಫೀಸಿಂದ. ಅದಕ್ಕೆ ಎಷ್ಟು 10 ಲಕ್ಷ ಮಂದಿ ಮೇಲೆ ಕಟ್ಟಾರ. ಬಂದಿರೋದು ಎಷ್ಟು 30,000 ಬಂದೈತಿ. ಈಗ ಅಂದ್ಕೊಳ್ಳೋ ಭಾಳ ಕಾಂಪಿಟೇಷನ್ ಐತಿ. ಅವ್ರ ಜಾಬ್ ಭಾಳ ಕವಿಯೋದು. ಎದಕ್ಕೆ ಆಗ್ತಿಲ್ಲ? ಈಗ ಫಂಡ್ ಎಲ್ಲದಕ್ಕೂ ಫ್ರೀ ಅಂತ ಮಾಡಾತಾರೆ. ನಮ್ಗೆ ಏನು ರೊಕ್ಕ ಕೊಡೋದು ಬೇಡ. ಅವ್ರು ನಮ್ಗೆ ಜಾಬ್ ದರ್ಕಿಸ್ಕೊಟ್ರೆ ಸಾಕು. ನಮ್ಗೆ ಅದನ್ನು ಬಿಡ್ಕೊಳ್ದು. ಈಗ ಗೃಹಲಕ್ಷ್ಮಿ ಆ ಲಕ್ಷ್ಮಿ ಎಲ್ಲ ಅಂತ ಮಾಡಿಕೊಟ್ರೆ ಹೆಣ್ಮಕ್ಳಿಗೆಲ್ಲ ಯೋಜನೆ ಆಗತೈತಿ. ಬಟ್ ಇಲ್ಲಿ ಬೇರೆ ಕಡೆ ಅಂತರೂ ಎಷ್ಟು ಲಾಸ್ ಆಗತೈತಿ. ಈಗ ಪ್ರತಿಯೊಂದು ಬೆಳೆ ರೇಟ್ ಆಗಿರ್ಬೋದು, ಅಕ್ಕಿ ರೇಟ್ ಆಗಿರ್ಬೋದು, ಅದರಿಂದ ರೇಟ್ ಇರ್ತಾವೆ. ಈಗ ಮನ್ಯಾಗ ಖಾಲಿ ಯಾರು ಕುಂತ್ರೆ, ಮನ್ಯಾಗಿನವ್ರು ಯಾರು ಯುವಕರು ಖಾಲಿ ಕುಂತ್ರೆ ಏನು ಕೆಲಸ ಇಲ್ಲ, ನಿಮ್ಗೆ ಏನು ಮಾಡೋಕ್ಕಿಲ್ಲ, ಮರ್ಯಾದೆ ಇರೋಂಗಿಲ್ಲ. ನಾವು ಎಷ್ಟು ಕಷ್ಟಪಟ್ಟು ಓದಿರ್ತೀವಿ, ಅದಕ್ಕೆ ಒಂದು ಫಲ ಸಿಗ್ಬೇಕಂದ್ರೆ ಕೆಲಸ ಸಿಗ್ಬೇಕಂತೇಳಿ ನಮ್ಮ ಆಸೆ ಅಲ್ಲಣ್ಣ. ಈಗ ಎಲ್ಲಾರ್ದು ಯೋಚನೆ ಮಾಡಿದ್ರೆ ಒಂದು ಲೆಕ್ಕಕ್ಕೆ ತಪ್ಪು ಅನಿಸ್ತೈತಿ. ಆದರೆ ಈಗ ಜಾಬ್ ತೊಗೋಬೇಕಂದ್ಕೊಳ್ಳೆ ನಿರ್ಧಾರ ಹಾಕೊಳ್ಳೆ ಎಲ್ಲಾರ್ದು ಸಾಧನೆ ಐತಿ. ಈಗ ಎಲ್ಲಾರ್ದು ಐತಣ್ಣ. ಒಬ್ಬರದ ಈಗ ಹೌದಪ್ಪ ನೀವು ಒಬ್ಬನ ಕೊಲೆ ಮಾಡಿ ಅಂದ್ರೆ ಒಬ್ಬನ ತಪ್ಪು ಅನ್ಸ್ಬೋದು. ಇಡೀ ನಮ್ಮ ಕರ್ನಾಟಕದ ಪ್ರತಿಭಟನೆ ಮಾಡಕತ್ತೈತಂದ್ರೆ ಅದು ಪೊಲೀಸರು ನಾವು ತಪ್ಪು ಅಂತ ಅನ್ನಂಗಿಲ್ಲ ಅಣ್ಣ. ಈಗ ಯಾಕಂದ್ರೆ ಅವರು ಕಷ್ಟಪಟ್ಟು ಬಂದಿರ್ತಾರೆ, ನಮ್ಗೆ ಗೊತ್ತೈತಣ್ಣ. ಆದರೆ ನಮ್ಮದು ಕಷ್ಟಪಟ್ಟಿರ್ತೇವಲ್ಲ, ಈಗ ನಮ್ಮದು ನಾವು ಸ್ವಾರ್ಥಿ ನೋಡ್ಕೋಬೇಕಲ್ಲ. ಹಿಂಗಾಗಿ ಅದು ಒಂದು ಲೆಕ್ಕಕ್ಕೆ ಸರಿನಾ ಅನ್ನಿಸ್ತೈತೆ. ಸೊ ಗೌರ್ಮೆಂಟ್ ಜಾಬ್ ಕೊಡುತ್ತಾ ಇನ್ಮೇಲೆ 5 ವರ್ಷಕ್ಕೊಮ್ಮೆ? ಅದು ಐತಣ್ಣ ಅದ್ರ ಸ್ಕೀಮ್. ಆದ್ರೆ ಬರೋ ಎಷ್ಟು ಬಂದಿರ್ತಾವೆ? ಬರೀ 30,000 ಅರ್ಜಿ ಬಂದ್ರೆ ಅದು 10 ಲಕ್ಷ ಜನ ಹಾಕಿರ್ತಾರೆ. ಎದ್ರ ಸಂಬಂಧ? ಸರಿಯಾಗಿ ಪೇಮೆಂಟ್ ಸಿಗ್ತಿರಲ್ಲ. ಈಗ ಅಲ್ಲಿ ಕೆಲ್ಸಕ್ಕೆ ಈಗ ಯಾವುದೋ ಒಂದು ಇದಕ್ಕೆ ಹೋಗ್ರಿ, ಪಂಚಾಯತ್ ರಾಜ್ಯಕ್ಕೆ ಹೋದ್ರಣ್ಣ, ನೀವು ಎಷ್ಟೋ ಬರೀ ನೋಡ್ತಿರಲ್ಲ, ಕುಂತಿರಂಗಿಲ್ಲ ಜಾಸ್ತಿ ಜನ. ಎಲ್ಲರೂ ದುಡಿಯೋಕೆ ಹೊಲಕ್ಕೆ ಹೋಗಿರ್ತಾರೆ. ಅದಕ್ಕೆ ಪೇಮೆಂಟ್ ಬರ್ತಿರಲ್ಲ ಅವರಿಗೆ. ಅದ್ರ ಸಂಬಂಧ ಈಗ ಫಂಡ್ ರೆಡಿ ಮಾಡ್ಬೇಕಂದ್ರೆ ಈಗ ಗೃಹಲಕ್ಷ್ಮಿ ಇಂಥವನ್ನೆಲ್ಲ ಬಿಟ್ಟು ಇದು ಮಾಡಿದರೆ ಜಾಬ್ ಇನ್ನೂ ಹೆಚ್ಚು ಸಿಗ್ತಾವೆ ಅಂತೇಳಿ ನಂದು ಅಭಿಪ್ರಾಯ ಐತಿ. ನಿಮ್ಮ ಪ್ರಕಾರ ಫೈನಲ್ ಈ ಗೌರ್ಮೆಂಟ್ ಜಾಬ್ ಅನ್ನೋ ಒಂದು ಶ್ರೀರಕ್ಷೆ ಎಲ್ಲರಿಗೂ ಸಿಗುತ್ತಾ? ಅದೇ ಅವ್ರು ಮಾಡಿದರೆ ಕೊಡ್ಬೇಕಣ್ಣ. ಕಲ್ತವ್ರಿಗೆ ಒಂದೇ ಎಲ್ಲರೂ ಒಂದು ಗೌರ್ಮೆಂಟ್ ಜಾಬ್ ಪಡಿಬೇಕಂತೇಳಿ ಕಲಿತಾರೆ. ಎಲ್ಲರೂ ಒಂದು ಏನಾರ ಒಂದು ಸಾಧನೆ ಮಾಡ್ಬೇಕಂತ ಕಲಿತಾರೆ. ಅವ್ರು ಕೊಟ್ಟರೆ ಹೆಲ್ಪ್ಫುಲ್ ಆಕೈತೆ ಅಂತ ನಂದು ಅಭಿಪ್ರಾಯ. ಅದಣ್ಣ, ಕಲ್ತಿದ್ದಕ್ಕೆ ಅವ್ರಿಗೆ ಎಲ್ಲರಿಗೂ ಒಂದು ಸಮಾನವಾಗಿ ಒಂದೊಂದು ನೌಕರಿ ಎಷ್ಟು ಬರ್ತಿರ್ತೈತಿ ಅಷ್ಟು ಭರ್ತಿ ಮಾಡ್ಬೇಕಂತೇಳಿ ನಾ ಕೇಳ್ಕೊತೀನಿ ಅವ್ರಿಗೆ. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರೋದು ಸರ್ಕಾರನೇ ಎಲ್ಲದಕ್ಕೂ ಉತ್ತರ ಕೊಡ್ಬೇಕು ಸರ್. ಎಷ್ಟೋ ಈಗ ವಿದ್ಯಾರ್ಥಿಗಳು, ಈಗ ನಮ್ಮ ಧಾರವಾಡದಂಥ ಊರಲ್ಲೇ ಎಷ್ಟೋ ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೆ ಉತ್ತರ ಸಿಗ್ಬೇಕು. ಅವ್ರಿಗೆ ಇದನ್ನು ಮಾಡಿಲ್ಲ ಅಂದರೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನೋದು ಸಿಗುತ್ತೆ ಸರ್. ಇವರು ಒಂದು ನೇಮಕಾತಿ ಅಂತ ತಂದರೆ ಅದು ಹೆಂಗಿರುತ್ತೆ, ಏನು ಮಾಡಿದ್ರೆ ಏನು ಮಾಡ್ಬಾರ್ದು, ಏನಾಗಲ್ಲ, ಏನಾಗುತ್ತೆ, ಮುಂದೆ ಏನು ಮಾಡಬೇಕು ಎಲ್ಲ ಅವರಿಗೆ ಒಂದು ಐಡಿಯಾ ಬರುತ್ತೆ ಅಂತ ಕ್ಲಿಯರಾಗಿ. ಅವ್ರ ಫ್ಯೂಚರ್, ಅವ್ರ ಭವಿಷ್ಯ ದೃಢತೆ, ನಂಬಿಕೆ, ಒಂದು ವಿಶ್ವಾಸ ಉಳಿಯುತ್ತೆ ಸರ್. ಸರ್ಕಾರ ಇದಕ್ಕೆ ಸಹಕರಿಸ್ಬೇಕು.
ನಿಮ್ ಪ್ರಕಾರ ಸರ್ಕಾರ ಸಹಕರಿಸ್ಬೇಕಂತ ಅಂತೀರಿ, ಬಟ್ ಸರ್ಕಾರನ ಬಡದಾಡಕುಂತೈತಿ ಕುರ್ಚಿಗಾಗಿ. ಅದನ್ನೇ ಹೇಳಿದ್ನಲ್ಲ ಸರ್, ಇವ್ರು ರಾಜಕೀಯನ ಬರೀ ಅವರು ರಾಜಕೀಯಕ್ಕೋಸ್ಕರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇದನ್ನ ವಿದ್ಯಾರ್ಥಿಗಳಿಗೆ, ಜನದ ಮೇಲೆ ಅವರು ಈಗ ಒಂದು ವರ್ಗದ ಮೇಲೆ ರಾಜಕೀಯ ಮಾಡೋದು ಒಂದ್ ಮಟ್ಟಿಗೆ ಓಕೆ ಸರ್. ಈಗ ಅದನ್ನ ವಿದ್ಯಾರ್ಥಿಗಳಿಗೆ ಪೆಟ್ಟು ಬೀಳಕ್ಕೆ ಇವ್ರು ಬಿಡಬಾರ್ದು. ಯಾಕಂದ್ರೆ ಸರ್ಕಾರ ಅಲ್ಲ, ನಾಳೆ ಯುವ ಜನತೆನೇ ದೇಶದ ಸ್ತಂಭ ಅಂತಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ನಿಂದ್ರಕ್ಕೆ ಕಾಲ್ಗಟ್ಟಿಲ್ಲ. ಇವ್ರು ನೀವು ವಿದ್ಯಾರ್ಥಿಗಳಿಗೆ ಮುಂದೆ ಭವಿಷ್ಯಕ್ಕೆ ನಿಂದ್ರಕ್ಕೆ ಕಾಲ್ಗಟ್ಟಿಲ್ಲ ಅಂದ್ಮೇಲೆ ಮುಂದೆ ಏನ್ ಸರ್ಕಾರ ಇದ್ರೆ ಏನ್ ಸರ್? ಈಗ ಹಂಗೆ ಇನ್ನೊಂದು ಜನರಲ್ ಆಗಿರಿ, ಈಗ ಪಾಸ್ ಆದವರಿಗೆ ಮೆರಿಟ್ ಮ್ಯಾಗ ಜಾಬ್ ಕೊಡ್ತೀವಿ ಅಂತಾರೆ. ಸೊ ಮೆರಿಟ್ ಮ್ಯಾಗ ಜಾಬ್ ಕೊಡೋ ಮುಂದೆ ಏನಾದ್ರು ಅವ್ರಿಗೂ ಇಲ್ಲಿ ಸಿಗೋದಂಗೆ ಹೋಗುತ್ತಾ ಅಂತ? ಸರ್, ಈ ಮೆರಿಟ್ ಅನ್ನೋದು ಒಂದು ಪ್ರಕಾರ ಮೆರಿಟ್ ಅನ್ನೋದು ಎಲ್ಲರಿಗೂ ಒಂದು ಮೆರಿಟ್ ಅನ್ನೋದು ಎಲ್ಲರಿಗೂ ಅನ್ನಿಸ್ಬೇಕು ಸರ್. ಈಗ ಕೆಲವು ಇದಾವೆ ನಾವು ಈಗ ಏನಂದ್ರೆ ತೀರಾ ಇದನ್ನ ಮಾಡಿ ಮಾತಾಡೋಕ್ಕಾಗಲ್ಲ ಸರ್. ಒಂದೊಂದು ರಿಸರ್ವೇಶನ್ ಅಂತ ಇರುತ್ತೆ. ಆದರೆ ನಾನು ಹೇಳೋದು ನನ್ನ ಪ್ರಕಾರ ಏನಂದ್ರೆ ಟ್ಯಾಲೆಂಟ್ ಇರೋನ್ ಮುಂದೆ ಬರ್ಬೇಕು, ಶಕ್ತಿ ಇರೋನ್ ಮುಂದೆ ಬರ್ಬೇಕು, ಯುಕ್ತಿ ಇರೋನ್ ಮುಂದೆ ಬರ್ಬೇಕು. ಯುವಕರು ಶಕ್ತಿ ಯುಕ್ತಿ ಕೂಡಿದ್ರೆ ಯುವಕರು ಸರ್. ಅವೆರಡನ್ನು ಬಳಸ್ಕೊಳಕ್ಕೆ ಸರ್ಕಾರ ಸಹಕಾರ ಮಾಡ್ಬೇಕು ಸರ್. ಸರ್ಕಾರ ಕೇಳೋದೇನು ಅಂದ್ರೆ, ನೀವು ಮೊದಲು ಅವ್ರನ್ನ ರೇಸಿಗೆ ಬಿಡಿ ಸರ್. ಯಾರು ಗೆಲ್ತಾರೋ ಬಿಡ್ತಾರೋ ಆಮೇಲೆ ಈ ವಿಷಯ. ಮೊದಲು ರೇಸಿಗೆ ಬಿಡಿ. ರೇಸ್ ಆದ್ರೂ ನೀವು ಕಂಡಕ್ಟ್ ಮಾಡಿ. ರೇಸೇ ಇಲ್ಲ, ನೀವು ಓಡಿ ಅಂದ್ರೆ ಅವ್ರು ದಿನ ಓಡೋದನ್ನ ಪ್ರಾಕ್ಟೀಸ್ ಮಾಡಿ. ರೇಸೇ ಇಲ್ಲ ಅಂದ್ರೆ ಏನು ಇದೆ ಸರ್? ಇವ್ರು ಓಡೋದು ಪ್ರತಿಭಟನೆ ಮಾಡೋ ಕೊಡ್ಬೇಕು ಸರ್ ವಿದ್ಯಾರ್ಥಿಗಳೆಲ್ಲ. ನಾ ಏನು ಅಂದ್ರೆ ರಿಸಲ್ಟ್ ಚಲೋ ಆದ್ರೆ ಜಾಬ್ ವರ್ತಿಸ್ರಿ. ಈಗ ಎಸ್ ಟಿ ಆಗಲಿ ಯಾವ್ದಾರ ಒಂದು ಕಾಸ್ಟ್ ಆಗಲಿ, ಬೇರೆ ದೇಶದಾಗ ಏನೈತಿ ಸುಮಾರು ಕಾಸ್ಟ್ ಗೀಸ್ಟ್ ನೋಡಂಗಿಲ್ಲ, ರಿಸಲ್ಟ್ ನೋಡ್ತಾರೆ. ನಿಮ್ಗೆ ರಿಸಲ್ಟ್ ಚಲೋ ಆಗಿತ್ತು ದೊಡ್ಡ ದೊಡ್ಡ ನೌಕರಿ ಸಿಗ್ತಾವೆ. ನಮಗೇನು ರಿಸಲ್ಟ್ ಚಲೋ ಆಗಿರ್ತಾವೆ, ಅವ್ರಿಗೆ ನೌಕರಿ ಸಿಗಲಿ ಅಂತ. ಈಗ ಕಾಸ್ಟ್ ಮೇಲೆ ಹೋತಂದ್ರೆ ಈಗ ನೋಡಿ, ಜನರಲ್ ಮೆರಿಟ್ ನಮ್ದು ಆ್ಯಕ್ಚುಲಿ ಜನರಲ್ ಮೇಲೆ ನಾವು ಬಡ್ರೋಣ. ನಮ್ದು ಏನಿರ್ತೈತಿ, ನಾವು 90 ಮೇಲೆ ತೊಗೊಂಡ್ರೆ ನಮ್ಗೆ ಅಷ್ಟೇ ಜಾಬ್ ಅಪ್ಲೈ ಇರ್ತ ಸರ್ಕಾರಿ ನೌಕರಿ ಅಂತ ಇರ್ತಾವೆ. ಈಗ ಎಸ್ ಟಿ ಅವ್ರು 60% ತೊಗೊಂಡ್ರು ತೊಗೊಂತಾರಣ್ಣ, ಏನು ಅನ್ಬೇಕಣ್ಣ? ಅದಕ್ಕೇನು ಪರ್ಸೆಂಟೇಜ್ ಚಲೋ ಆದವ್ರದ್ದು ಆಮೇಲೆ ಬಡವರು ಇದ್ದವ್ರದ್ದು, ಆಮೇಲೆ ಕಾಸ್ಟ್ ಅನ್ಲಾರನ ಈ ಜಾತಿ ಗೀತಿ ಅನ್ನೋದು ಬಿಟ್ಟು ಸ್ವಲ್ಪ ಇದು ಎಲ್ಲರಿಗೂ ಎಲ್ಲ ಸಮಾನಾಗಿ ಹಕ್ಕು ತೋರಿಸ್ಲಿ, ಎಲ್ಲರೂ ಸಮಾನ ಜಾಬ್ ಸಿಗಲಿ ಅಂತೇಳಿ ನನ್ನ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ನಿತೀಶ್ ಜಾಧವ್ ಜೊತೆ ಪ್ರಮೋದ್